ಪ್ರತಿ ವರ್ಷವೂ ಮಿಸ್ ಮಾಡದೆ ವೈಕುಂಠ ಏಕಾದಶಿಗಾಗಲಿ ಪ್ರತಿ ವರ್ಷ ಹೊಸ ವರ್ಷಕ್ಕಾಗಲಿ ಪ್ರತಿ ವರ್ಷವೂ ಬರ್ತಿರ್ತೀವಿ. ತುಂಬ ವರ್ಷದಿಂದ ಭಾಷ್ಯಂ ಸ್ವಾಮಿಗಳು ನಮ್ಮನೆಯವ್ರಿಗೆ ತುಂಬ ನನ್ನ ಮದುವೆ ಮುಂಚೆಯಿಂದನೂ ಇಲ್ಲಿ ಡಿವೋಟಿ. ಏನೇ ಒಂದು ಇಲ್ಲಿ ದೇವಸ್ಥಾನ ಆಗಿರ್ಬೋದು ಪ್ರತಿಯೊಂದಕ್ಕೂ ನಮ್ಮನೆಯವರು ಕೂಡ ಒಂದು ಕೈ ಜೋಡಿಸಿರ್ತಾರೆ. ಪ್ರತಿ ವರ್ಷ ಏನು ಮಿಸ್ ಮಾಡ್ದೇ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಅವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಹೊಸ ವರ್ಷ ಎಲ್ಲರಿಗೂ ಹೊಸ ಹರ್ಷ ತರಲಿ. ನಮಗೂ ಕೂಡ 25 ಎಲ್ಲರಿಗೂ ಕಷ್ಟ ಸುಖ ಎಲ್ಲ ಇರುತ್ತೆ. ಅಂದರೆ ಅದನ್ನು ನಾವು ಈಗ ಬೇವು ಬೆಲೆ ಹಂಗೆ ಬರೀ ಸುಖನೇ ಕಾಣಬಾರ್ದು, ಕಷ್ಟದ ಬೆಲೆ ಗೊತ್ತಾಗಲ್ಲ. ಹಂಗಂತ ಕಷ್ಟನೇ ಇದ್ರೂ ಸುಖದ ಎರಡೂ ಇರಬೇಕು, ಒಂದು ಬೇವು ಬೆಲ್ಲದ ಥರ ಅಂತ ಹೇಳ್ತೀನಿ. ಇಂದಿನ ಯುವಕರು ಅಂದರೆ ಕೆಲವ್ರು ನಂಬ್ತಾ ಇದ್ದಾರೆ ದೇವರು, ಅದು ಆಧ್ಯಾತ್ಮ ಪ್ರತಿಯೊಂದಕ್ಕೂ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಯುವಕರು ಅಂದರೆ ನಮ್ಮ ಒಂದು ಏನು ನಾವು ನಮ್ಮ ಸಂಸ್ಕೃತಿ ನಾವು ಬಂದಿರ್ತೀವಿ ಅದನ್ನು ಬಿಟ್ಕೊಡ್ಬಾರ್ದು. ದೇವ್ರ ಕೈ ಮುಗಿಯೋದೇ ಆಗಲಿ ಪ್ರತಿಯೊಂದು ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಸಂಸ್ಕಾರ ಎರಡೂ ಇರಬೇಕು. ಫ್ಯಾಷನ್ ಅನ್ನು ಅದನ್ನು ಬೇಡ ಅಂತ ಹೇಳ್ತಲ್ಲ, ಟ್ರೆಡಿಷ್ನಲ್ ಆಗು ಇರಬೇಕು, ದೇವ್ರ ಬಗ್ಗೆ ಭಕ್ತಿನೂ ಇರಬೇಕು. ಮೇಯ್ನ್ ಅಪ್ಪ ಅಮ್ಮನೂ ಕೂಡ ದೇವ್ರ ಥರನೇ ಕಾಣಬೇಕು. ಅವ್ರ ಆಶೀರ್ವಾದ ಸಿಕ್ಕರೆ ಎಲ್ಲರ ಆಶೀರ್ವಾದ ಸಿಕ್ಕಂಗೆ ದೊಡ್ಡವ್ರಿಗೆ ಬೆಲೆ ಕೊಡಬೇಕು ಈಗಿನ ಯುವಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.